ಮೈಸೂರಿನಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿಯಲ್ಲಿ ಸಾಧನಾ ಸಮಾವೇಶಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಮೈಸೂರಿನಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಜ್ಜು. ಸಾಂಸ್ಕೃತಿಕ ನಗರಿಯಲ್ಲಿ ಸಾಧನಾ ಸಮಾವೇಶ ತಯಾರಿ ಮಾಡಿಕೊಳ್ಳಲಾಗ್ತಿದೆ. ಸಾಧನಾ ಸಮಾವೇಶದ ಸ್ಥಳ ವೀಕ್ಷಣೆ ಮಾಡಿದ್ದಾರೆ ಸಚಿವ ಮಹದೇವಪ್ಪ. ಇನ್ನು ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾಧನಾ ಸಮಾವೇಶ ನಡೆಯುತ್ತೆ. ಇದೇ ತಿಂಗಳ 19ರಂದು ಸಮಾವೇಶದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಮಹದೇವಪ್ಪ. 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ಜುಲೈ 19ರಂದು ನಡೆಯಲಿರುವಂತಹ ಸಾಧನಾ ಸಮಾವೇಶ. ಇನ್ನು ಸಾಧನಾ ಸಮಾವೇಶಕ್ಕೆ ಸಕಲ ತಯಾರಿ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಮಾವೇಶದ ಸ್ಥಳವನ್ನ ವೀಕ್ಷಣೆ ಮಾಡಿದ್ದಾರೆ ಸಚಿವ ಮಹದೇವಪ್ಪ. ಇನ್ನು ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಸಾಧನಾ ಸಮಾವೇಶ ಜುಲೈ 19ರಂದು ನಡೆಯುತ್ತೆ. 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ. ನೋಡಿ, ಸಾಧನಾ ಸಮಾವೇಶವನ್ನ ಜುಲೈ 19 ಅಂದ್ರೆ ಶನಿವಾರ ಏರ್ಪಡಿಸಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾಧನಾ ಸಮಾವೇಶ ನಡೆಯುತ್ತೆ. ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಕೂಡ ಮಾಡಲಾಗುತ್ತೆ. ಇನ್ನು 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇದೆ ಈ ಸಾಧನಾ ಸಮಾವೇಶದಲ್ಲಿ. ಜುಲೈ 19ರಂದು ನಡೆಯುತ್ತಿರುವಂತಹ ಸಾಧನಾ ಸಮಾವೇಶ ಆಯಿತು. ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಇದೀಗ ಮಹಾರಾಜ್ ಕಾಲೇಜು ಮೈದಾನ ಸಜ್ಜಾಗಿರುವಂಥದ್ದು. ಸಮಾವೇಶದ ಜವಾಬ್ದಾರಿಯನ್ನ ಮಹದೇವಪ್ಪ ಹೊತ್ತಿದ್ದಾರೆ. ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಖರ್ಗೆಜಿ ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಅವರು ಬರೋ ಸಾಧ್ಯತೆ ಬರ್ತಾರೆ. ಶಕ್ತಿ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ ಕರ್ನಾಟಕದಲ್ಲಿ. 5 ಗ್ಯಾರಂಟಿಗಳಲ್ಲಿ ಶಕ್ತಿನೂ ಒಂದು, ಅದು ಯಶಸ್ವಿಯಾಗಿ ಆಗ್ತಾ ಇದೆ. ಈಗ ನಾಳೆ 19 ಮಾರ್ಬಿಡ್ತಿರೋದು ಇದು ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಮತ್ತು ಅದರ ಉದ್ಘಾಟನೆ ಕಾರ್ಯಕ್ರಮಗಳು. ಏನೇನು ಮಂಜೂರಾತಿ ಕೊಟ್ಟಿದ್ದೀವಿ ಸರ್ಕಾರದ ವತಿಯಿಂದ, ಸುಮಾರು 2500 ಕೋಟಿ ರೂಪಾಯಿ ಮೈಸೂರು ನಗರಕ್ಕೇ ಆ ಕಾರ್ಯಕ್ರಮಗಳದ್ದು. ಶಕ್ತಿ 2023 ರಾಜ್ಯದ ಜನರು ಆಶೀರ್ವಾದ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಪದೇ ಪದೇ ಮಾಡಬೇಕಾದ ಅಗತ್ಯ ಇಲ್ಲ, ಅದರ ಅನಿವಾರ್ಯತೆಯೂ ಇಲ್ಲ. ಜನರ ಆಶೀರ್ವಾದ ಇರೋ ತನಕ ಸರ್ಕಾರ ಚೆನ್ನಾಗಿ ನಡೀತದೆ. ಮತ್ತು ಇದೆಲ್ಲ ನೋಡಿದ್ಮೇಲೆ ಅಭಿವೃದ್ಧಿನ ಮಾತಾಡೋರು ಸುಮ್ಮನೆ ಮಾತಾಡ್ತಾ ಇರ್ತಾರೆ. ನಾವು ಬಿಟ್ಟರೆ ಈ ಮೈಸೂರು ನಗರಕ್ಕಾಗಲಿ ಬೇರೆ ಕಡೆ ಸಾವಿರಾರು ಕೋಟಿ ರೂಪಾಯಿ ಯೋಜನೆನ ಇವರು ತಂದು ಮಾಡಿದ್ದಾರೆ ಅಂತ ಹೆಸರು ಹೇಳಿ ಯಾವ್ದಾದ್ರು ಯೋಜನೆ ಹಿಡ್ಕೊಂಡು ಯಾರಾದರೂ ಹೇಳಿ. ನಾವೇನು ಎಂದು ನಿಮ್ಗೆ ಗೊತ್ತಿದೆ, ರಾಜಕೀಯ ಮಾಡೋರಲ್ಲ. ಡೆವಲಪ್ಮೆಂಟ್ ಇದ್ದರೆ ಇರ್ರೆಸ್ಪೆಕ್ಟ್ ದಿ ಪಾರ್ಟಿ ಮಾಡ್ಕೊಂಡು ಹೋಗ್ತೀವಿ. ಜನಗಳಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ, ದಟ್ ಈಸ್ ಅವರ್ ಗೌರ್ಮೆಂಟ್ ಪ್ರಯಾರಿಟಿ. ಮಾತಾಡೋರು ಮಾತಾಡ್ತಾರೆ. CM ಹೇಳಿದ್ರೆ ಬನ್ರಪ್ಪ ನೀವು ದಯವಿಟ್ಟು ಒಂದೇ